ಅವರದ್ದೇ ಆಗಿ ಮಾಡಿದ್ರೆ ಆ ಪುಸ್ತಕದ ಪೂರ್ಣ ಉರುಳನ್ನು ಹೆಚ್ಚು ಹೆಚ್ಚು ಜನಸಮುದಾಯಕ್ಕೆ ತಿಳಿಸಲಿಕ್ಕೆ ಅವಕಾಶ ಇತ್ತು ಅಂತ ಅವ್ರೇನು ಹೇಳ್ತಾರಲ್ಲ, ಸಾಂಕೇತಿಕವಾಗಿ ಪುಸ್ತಕಗಳನ್ನು ಬಿಡುಗಡೆ ಆಗಿದ್ದಾರೆ. ಮುಂದಿನ ದಿನದಲ್ಲಿ ಒಂದೊಂದು ಪುಸ್ತಕದ ಬಗೆಗೂ ತಮ್ಮಣ್ಣವರ ವಿಚಾರ ಸಂಕಿರಣ ಆದಂತೆ ಆದರೆ ದಿನಪೂರ್ತಿ ಗೋಷ್ಠಿಗಳಾದರೆ, ಉದಾಹರಣೆಗೆ ಚಂದ್ರಶೇಖರ ಸ್ವಾಮಿ ಓಲ್ಡ್ ಓನ್ಲಿ ಪ್ರೋಗ್ರಾಮ್ ಈಸ್ ಅಬೌಟ್ ಚಂದ್ರಶೇಖರ ಸ್ವಾಮಿ, ಡಿಫ್ರೆಂಟ್ ಪೀಪಲ್ ಆ್ಯಂಡ್ ಡಿಫ್ರೆಂಟ್ ಟಾಪಿಕ್ ವಿ ಶುಡ್ ಕಮ್ ಅಂಡ್ ಟಾಕ್ ಅಬೌಟ್. ಅದಕ್ಕೆ ಆ ಕಾರ್ಯಕ್ರಮವನ್ನು ಜಯರಾಮ್ ಮಾಡ್ತಿದ್ರೆ ನಿಮಗೆ ನಿರಾಶೆ ಆಗೋಕ್ಕೆ ಅವಶ್ಯಕತೆ ಇದೆ. ಈ ಪುಸ್ತಕಗಳನ್ನು ಹೊರತರಲಿಕ್ಕೆ ಜಯಪ್ರಕಾಶ್ ಗೌಡ್ರು ನಾವು ಮುಂದೆ ನಿಂತ್ಕೊಂಡು ಬರೆಯೋರು ಬೇಕಲ್ಲ, ಎಲ್ಲಿ ಬೇಕಲ್ಲ ಆಡೋರಿದ್ದಾರೆ, ಆಡೋ ಜಾಗದಲ್ಲಿ ಆಡೋರಿದ್ದಾರೆ, ಏನು ಬೇಕಂತ ಟೀಚವರಿದ್ದಾರೆ, ಏನು ಬರೆದು ಅದನ್ನು ಪಬ್ಲಿಷ್ ಮಾಡಬೇಕು ತಾರ್ಕಿಕ ಹಂತಕ್ಕೆ ತಂದು ಮುಗಿಸೋರು ತುಂಬ ಕಡಿಮೆ. ಅಂತಹ ಕೆಲಸವನ್ನು ನಮ್ಮ ತಮ್ಮಣ್ಣಗೌಡರು ಮತ್ತು ನರಸಿಂಹೇಗೌಡರು ಮಾಡಿದರೆ ಅವರಿಗೆ ಶ್ರೀಮಠದ ಪೂರ್ಣ ಆಶೀರ್ವಾದವನ್ನು ಕೇಳಿ ಆ ಕಡೆ ಗಾಂಧಿಯನ್ನು ಶಿವರಾಜ್ ಅವರು ಕೊಡ್ತಿದ್ದಾರೆ. ಗಾಂಧಿ ಟ್ರಸ್ಟಿನ ಮೂಲ ವಾರಸುದಾರರಾಗಿ ನೀವೆಲ್ಲರೂ ಬಂದಿದ್ದೀರಿ. ಹೆಚ್ಚು ಮಾತನಾಡೋದು ಬೇಡ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಾಥ ಸಂಪ್ರದಾಯದ ಮಠದ ಒಂದು ಚಂದ್ರದಲ್ಲೇ ಕುಳಿತಿರೋದ್ರಿಂದ ನಮ್ಮ ಇತಿಹಾಸವನ್ನು ತಿಳ್ಕೊಳ್ಬೇಕಂಥದ್ದು ಬಹು ಅನಿವಾರ್ಯ ಅವಶ್ಯಕತೆ. ಸಹಜವಾಗಿ ಎಲ್ಲ ಕಡೆ ಹೇಳ್ತಿರ್ತಾರಲ್ಲ, ಇತಿಹಾಸವನ್ನು ತಿಳಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು. ಇಫ್ ಯು ಕನೆಕ್ಟ್ ದ ಡಾಟ್ಸ್ ಯು ಗೆಟ್ ದ ಫ್ಯೂಚರ್. ಅದೇ ರೀತಿಯಲ್ಲಿ ಕಳೆದು ಹೋಗಿದ್ದಂಥ 3 ಜನ ನಮ್ಮ ಗುರುಗಳು ಓಕೆ, ಅಂತಹ ಗುರುಗಳ ಚರಿತ್ರೆಯನ್ನು ಬರೆದುಕೊಟ್ಟು ಮಹೋಪಕಾರವನ್ನು ಮಾಡಿರ್ತಕ್ಕಂಥ ನಿಮಗೆ ನಮ್ಮ ಸಮಸ್ತ ಭದ್ರ ಸಂಘದ ಪರವಾಗಿ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಕರೆದಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ನೀವೆಲ್ಲರೂ ಮಾತನಾಡಿದ್ದೀನಿ ಅಂತ ಭಾವಿಸ್ತೇನೆ. ಮುಂಚೆಯಿಂದ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ನೀವೆಲ್ಲರೂ ತಿಳ್ಕೊಂಡಿದ್ದೀರಿ, ಆದಿಚುಂಚನಗಿರಿ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಸೂಕ್ಷ್ಮವಾಗಿ ಹೇಳಿ ನೇರವಾಗಿ 3 ಜಗದ್ಗುರುಗಳ ವಿಚಾರಕ್ಕೆ ಬಂದಿರತಕ್ಕಂಥದ್ದು. ಸುಮಾರು 2ನೇ ಶತಮಾನದಲ್ಲಿ ವಜ್ರಯಾನದ ಪರಂಪರೆ ಬೌದ್ಧ ಧರ್ಮದಲ್ಲಿ 2 ಇತ್ತು. ಬುದ್ಧನ ನಂತರದಲ್ಲಿ ಹೀನಯಾನ, ಅದರ ತದನಂತರದಲ್ಲಿ ಮಹಾಯಾನ, ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ವಜ್ರಯಾನ ಅಸ್ತಿತ್ವಕ್ಕೆ ಬಂತು. ಯಾವ ತತ್ವಗಳ ವಿರುದ್ಧ ಸಿದ್ಧಾರ್ಥ ಹುಟ್ಟಿ ಬುದ್ಧನಾದ ಕಾಲಘಟ್ಟದಲ್ಲಿ ತಾಂಡವಾಡ್ತಾ ಇತ್ತು ಸಮಾಜದಲ್ಲಿ, ಪರಿವರ್ತನೆಗೋಸ್ಕರ ಬುದ್ಧ ಯಾವ ಸಂಘವನ್ನು ಪ್ರಾರಂಭಿಸಿದನೋ, ಯಾವ ತತ್ವಗಳನ್ನು ಕೊಟ್ಟನೋ, ಅದೇ ಪರಂಪರೆ ಕೇವಲ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರೀತಿಯ ಶಂಭುನಾಥ ಸ್ವಾಮಿಗಳ ಉಪಸ್ಥಿತಿ. ಇದೇ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ರಾಘವ ಅವರು ಬಿಡುಗಡೆ ಮಾಡಿದಂಥ IRS ಆಫೀಸರ್, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಆಫೀಸರ್ ಆಗಿ ಲಕ್ಷಾಂತರ ಮಂದಿಯ ಕನಸು IAS, IPS ಮತ್ತು IRS ಆಗ್ತಕ್ಕಂಥದ್ದು. IASನವರು ಮತ್ತು IPSನವರು ಸಹಜವಾಗಿಯೇ ಸಾಮಾಜಿಕ ವಲಯದಲ್ಲಿ ಬಿಹೈಂಡ್ ದ ಕರ್ಟನ್ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ದೇಶದ ಆರ್ಥಿಕತೆಯನ್ನು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು, ಹಣಕಾಸಿನ ದುರುಪಯೋಗವನ್ನು ಸರಿಯಾದ ಹದ್ದುಬಸ್ತಿನಲ್ಲಿ ಅದು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸೇವೆ ಮಾಡಿರ್ತಕ್ಕಂಥ ಪದವಿ ಮಾಡಿರ್ತಕ್ಕಂಥ IRS ಆಫೀಸರ್ ಅಂಥ ಒಂದು ವರ್ಗಕ್ಕೆ ಸೇರಿದರು ಜಯರಾಮ್ ನಾಯಕ್ ಅವರು ಒಂದು ಕಾರ್ಯಕ್ರಮವನ್ನು ಪುಸ್ತಕಗಳ ಬಿಡುಗಡೆ ಮಾಡಿಕೊಡ್ತಾರೆ. ಬಿಹೈಂಡ್ ಹಾಗೆಯೇ ಇರೋದು ಹಾಗೆ, ಆದರೆ ಹಾಗೆ ಇರಬೇಕು ಅಂತ ಕಂಡೀಷನ್ ಇಲ್ಲ, ರೂಲ್ಸ್ ಇಲ್ಲ. ಪ್ರಾಮಾಣಿಕವಾಗಿ ಅಕ್ಷರಾಗಿ ಇರುವ ರೀತಿಯಲ್ಲಿ ತನ್ನ ವೃತ್ತಿಯನ್ನು ಅನುಸರಿಸಿದ್ದಾದರೆ ಒಬ್ಬ ಒಂದು ಸಮುದಾಯದ ಜಸ್ಟಿಸ್ ಆಗಿರ್ಬೋದು, ಒಂದು ಸಮುದಾಯದ IRS ಆಫೀಸರ್ ಆಗಿರ್ಬೋದು, ಯಾವ ರೀತಿ ಸಮುದಾಯದ ಕಾರ್ಯಕ್ರಮಗಳನ್ನು ಕೂಡ ತೊಡಗಿಸ್ಕೊಳ್ಬೋದು ಅನ್ನೋದಕ್ಕೆ ಬೇರೆಯವರಿಗೆ ಒಂದು ಆದರ್ಶ ಮತ್ತು ನಿದರ್ಶನ ನಮ್ಮ ಜಯರಾಮ್ ರಾಯಪುರ ಅವರ ಉಪಸ್ಥಿತಿ ಇದೆ. ಉದ್ಯಮಿ ಒಕ್ಕಲಿಗ ಅಂತ ಒಂದು ವ್ಯವಸ್ಥೆಯನ್ನು ಸ್ಥಾಪಿಸಿ ಫಸ್ಟ್ ಸರ್ಕಲ್ ಮುಖಾಂತರ ಸಮುದಾಯದಲ್ಲಿ ಉದ್ಯಮಿಗಳನ್ನು ಬೆಳೆಸುವ ರೀತಿಯಲ್ಲಿ ಬದಲಾಗ್ತಾ ಇರ್ತಕ್ಕಂಥ ಜಾಗತಿಕ